ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಪಕ್ಷದೊಳಗೆ ಕುರ್ಚಿ ಕಿತ್ತಾಟ, ಒಕ್ಕಲಿಗ ಜಾತಿ ಜಂಗಿ ಕುಸ್ತಿ, ಸೋಗಲಾಡಿ ಜಾತ್ಯತೀತರಿಗೆ ಲಕ್ಷ್ಮಣ ರೇಖೆ ವಾರ್ನಿಂಗ್. ಜಾತಿ ಚರ್ಚೆ, ಪಂತಾಹ್ವಾನ, ಜೈಲು, ಕೇಸ್, ರಾಡಿ ರಾಜಕೀಯ. ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ. ಒಕ್ಕಲಿಗ ವರ್ಸಸ್ ಒಕ್ಕಲಿಗ. ನಿರೀಕ್ಷೆಯ ರೀತಿಯಲ್ಲೇ ಸಿದ್ದರಾಮೋತ್ಸವದ ನಂತರದ ಎಫೆಕ್ಟ್ ಫುಲ್ ಫೈಟ್ ಆಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ. ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ದಿನಕ್ಕೊಬ್ಬರಂತೆ ಟವಾಲನ್ನ ಹಾಕ್ತಾ ಇದ್ದಾರೆ. ಈ ವಿಚಾರ ಸಿಕ್ಕಿದೆ ತಡ ಬಿಜೆಪಿಯವರು ಬಿಡ್ತಾರಾ? ಹಬ್ಬ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಯುದ್ಧ ಶುರುವಾಗಿರುವಂತದ್ದು. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ದಾಳ ಓಡಿಸ್ತಿದ್ದ ಹಾಗೆ ಒಂದ್ ಕಡೆ ಎಂ.ಬಿ. ಪಾಟೀಲ್, ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರಂತೂ ತಮ್ಮ ಮಾತಿನ ವರಸೆಯನ್ನ ಮುಂದುವರೆಸಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಸಾರಿ ಹೇಳ್ತಾ ಇದೆ. ಇನ್ನು 10 ತಿಂಗಳಿದೆ ವಿಧಾನಸಭೆ ಎಲೆಕ್ಷನ್. ಈ ಸಂದರ್ಭದಲ್ಲಿ ಕೂಸು ಹುಟ್ಟುವ ಮುನ್ನನೇ ಗುಲಾಬಿ ಹೊಲಿಸಿದ್ರು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ 2023 ಎಲೆಕ್ಷನ್ ಹವಾ ಜೋರಾಗೇ ಇದೆ. ನಾನು ಸಿಎಂ ಅನ್ನೋರ್ಗೆಲ್ಲ ಕೇಸರಿ ಪಡೆಯವರು ಟಕ್ಕರ್ ಕೊಡ್ತಾ ಇದ್ದಾರೆ. ಸಿಕ್ಕಿದ್ದೆ ವಿಚಾರ, ಅಸ್ತ್ರ, ಹಬ್ಬ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿಯವರು. ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಪ್ರಯೋಗ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಮೂರೂ ಪಕ್ಷಗಳ ಈಗ ಜಗಳಬಂದಿ ಶುರುವಾಗ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಬಾಯಿ ಮುಚ್ಚಿಸೋಕೆ ಹೋಗಿ ಎಡವಟ್ಟಾಯ್ತಾ ಡಿ.ಕೆ. ಶಿವಕುಮಾರ್ ಅವರದು ಅನ್ನುವಂತ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂದ್ರು ಡಿ.ಕೆ. ಶಿವಕುಮಾರ್ ಅವರು. ಇದರಿಂದ ಸಿದ್ದರಾಮಯ್ಯನವರ ಬಣ ಕೆಂಡಾಮಂಡಲವಾಗಿದೆ. ಡಿ.ಕೆ. ವಿರುದ್ಧ ದಿನೇ ದಿನೇ ಒಬ್ಬೊಬ್ಬರ ಕೈನಲ್ಲೂ ಕೂಡ ಕ್ಷಿಪಣಿಯನ್ನ ಬಿಡಿಸುವಂತ ಕೆಲಸ ಆಗ್ತಾ ಇದೆಯಾ ಸಿದ್ದರಾಮಯ್ಯನವರಿಂದ ಅನ್ನುವಂತ ಅನುಮಾನ ಕೂಡ ಇದೆ. ಚುನಾವಣೆಗೂ ಮುನ್ನವೇ ಶುರುವಾಗಿದೆ ಕಚ್ಚಾಟ, ಮೇಲಾಟ. ಎಲ್ಲೋ ಒಂದ್ ಕಡೆ ಭ್ರಮೆನೋ ಓವರ್ ಕಾನ್ಫಿಡೆನ್ಸ್ ಗೊತ್ತಿಲ್ಲ. ಯಾಕೆಂದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ರಾಮಕೃಷ್ಣ ಹೆಗಡೆ ಅವರು 83, 85 ಈ ಎರಡು ಸಂದರ್ಭದಲ್ಲಿ ಅಧಿಕಾರ ಇಳಿದು ಮತ್ತೆ ಅಧಿಕಾರಕ್ಕೆ ಏರ್ದಂತವ್ರು ಕಂಟಿನ್ಯೂಸ್ ಆಗಿ ಬಂದಿದ್ದು ಬಿಟ್ರೆ ಕಳೆದ 40 ವರ್ಷಗಳ ರಾಜಕಾರಣದಲ್ಲಿ ಕಾಂಗ್ರೆಸ್ ಅಂದ್ರೆ ರಾಜ್ಯದಲ್ಲಿ ಯಾರು ಅಧಿಕಾರದಲ್ಲಿರ್ತಾರೆ ಅವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬಂದಿಲ್ಲ. ಆ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲೇ ಕಾಂಗ್ರೆಸ್ ಮುಂದುವರಿಯುತ್ತಾರ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಆ ಒಂದು ಓವರ್ ಕಾನ್ಫಿಡೆನ್ಸೇ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ರೇಸ್ ನಲ್ಲಿ ನಾವಿರಬೇಕು ಅನ್ನುವಂತ ಒಂದು ರೀತಿಯಾದಂತ ಒಂದು ಹಕ್ಕನ್ನ ಪ್ರತಿಪಾದಿಸೋದಕ್ಕೆ ಮುಂದಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಣಿಸ್ತಾ ಇದೆ. ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು. ಜಮೀರ್ ಅಹಮದ್ ಖಾನ್ ಬಾಯಿ ಯಾವಾಗ ಮುಚ್ಚದ್ ಗೊತ್ತಾ? ನನ್ನ ಸತ್ರನೇ ಬಾಯಿ ಮುಚ್ಚೋದು. ನನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ ಇಲ್ಲ ಯಾರು. ನನ್ನ ಸತ್ರನೇ ಬಾಯಿ ಮುಚ್ಚಕ್ಕೆ ಸಾಧ್ಯ. ನನ್ನ ಬಾಯಿ ಮುಚ್ಚಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ಸತ್ರನೇ ನನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ. ನಿಮ್ ಕೇಳೋದು ಇಷ್ಟೇ, ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ದೇವೇಗೌಡರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ಕುಮಾರಣ್ಣಂಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಾಯಿಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೇನೆ. 7 ಅವಧಿ ಗೆದ್ದಿದ್ದೇನೆ ಅಂತ ಹೇಳಿ, ಕುಮಾರಸ್ವಾಮಿಯನ್ನು ಸೋಲಿಸಿದ್ದೆ ಅಂತೇಳಿ. ಅವರು ಸೋತಿಲ್ವೇ? ದೇವೇಗೌಡರ ವಿರುದ್ಧ ಅವರು 2 ಬಾರಿ ಸೋತಿದ್ದಾರೆ. ಕುಮಾರಸ್ವಾಮಿ 1 ಬಾರಿ ಹೌದು ನಿಂತಿದ್ದ ಅವ್ರ ವಿರುದ್ಧ. ನಾನು ರಾಜಕೀಯ ಕಂಬೆಗಾಲಿಡಬೇಕಾದ್ರೆ ಚುನಾವಣೆಗಳ ದಿನಾಂಕ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳು ನಾನು ಅಂತಕ್ಕಂಥದ್ದು ಅದು ಒಂದು ದೊಡ್ಡ ಪ್ರಚಾರಗಳು ಪ್ರಾರಂಭ ಆಗಿದೆ. ಅದು ಕಾಂಗ್ರೆಸ್ನ ನಡವಳಿಕೆಯಲ್ಲಿ ನಡೀತಾ ಇದೆ. ಅದು ನಾಡಿನ ಜನತೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನನಗೆ ಯಾರು ನಿಲ್ತಾರೆ? ಈಗ ನಾವು ನನ್ನ ಪಕ್ಷವನ್ನು ಗಟ್ಟಿ ಮಾಡ್ಕೊಳ್ಳೇಬೇಕಲ್ವಾ? ಒಬ್ಬೊಬ್ಬರು ನನ್ನ ಜಾತಿಗೆ ಬಾವುಟ ಹಾರಿಸ್ತಾ ಇದ್ದಾರೆ. ನಾನು ಒಬ್ಬ ಒಕ್ಕಲಿಗ ಜಾತಿ ಬಗ್ಗೆ ಮಾತಾಡೋಕೆ ನಿಮ್ಗೇನು ಅಧಿಕಾರ ಇದೆ? ಒಕ್ಕಲಿಗರ ವಿಚಾರದಲ್ಲಿ ಲಕ್ಷ್ಮಣ ರೇಖೆಯನ್ನ ದಾಟಬೇಡಿ. ದಾಟಿದ್ರೆ ಒಂದ್ಸರಿ ಹಿಂದೆ ವೀರೇಂದ್ರ ಪಾಟೀಲ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಏನಾಯ್ತು ಅಂತ ಗೊತ್ತಿದೆಯಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಅವರೆಲ್ಲ ಸೋ ಕಾಲ್ಡ್ ಸೆಕ್ಯುಲರ್ ಲೀಡರ್ಸು. ಅವರೆಲ್ಲ ಜಾತ್ಯತೀತವಾದಿಗಳು, ಜಾತಿ ರಾಜಕಾರಣ ಮಾಡೋರಲ್ಲ. ನಾವು ಹೇಳಿ ಕೇಳಿ ಹಿಂದುತ್ವವಾದಿಗಳು. ಹಿಂದುತ್ವದ ಒಳಗೆ ಒಕ್ಕಲಿಗರು, ಭಾರತವನ್ನು ನಂದು ಅಂತ ಭಾವಿಸುವಂಥ ಎಲ್ಲ ಜನರು ಬರ್ತಾರೆ. ಅವರು ತನಗೆ ಬೇಕಾದಾಗ ಜಾತಿ ಕಾರ್ಡ್ ಉಪಯೋಗಿಸ್ಕೊಳ್ತಾರೆ. ಜಾತಿಗೆ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಕರ್ನಾಟಕದ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಮುಖ್ಯಮಂತ್ರಿ ಬೇಕಾಗಿರೋದು. ಹಗರಣಗಳನ್ನು ಮಾಡೋ ಮುಖ್ಯಮಂತ್ರಿ ಅಲ್ಲ, ಭ್ರಷ್ಟಾಚಾರವನ್ನೇ ಮೈತುಂಬ ಹೊತ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಅಲ್ಲ ನಮಗೆ ಬೇಕಾಗಿರೋದು. ನಾನು ನಿಮಗೆ ಹೇಳ್ತೇನೆ, ನೀವು ಯಾವಾಗ ಕರಿತೀರಿ ಕರೀರಿ.
ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರೀರಿ, ನನ್ನೇ ಕರೀರಿ, ನಾನಂತೂ ತಪ್ಪಿಸ್ಕೊಳ್ಳಲ್ಲ. ನಾನು ಎಷ್ಟೇ ಕಷ್ಟ ಇದ್ರೂ ಬರ್ತೀನಿ. ಅವ್ರದ್ದೊಂದು ಡೇಟ್ ಫಿಕ್ಸ್ ಮಾಡಿ ನಿಮಗೆ ಬಿಡ್ತೀನಿ. ನೀವು ಕರೀರಿ ಡಿಬೇಟಿಗೆ, ಖಂಡಿತವಾಗಿಯೂ ಬರ್ತೀನಿ. ನಾವು ಡಿ ಕೆ ಶಿವಕುಮಾರ್ ಅವರ ಸವಾಲನ್ನು ಸ್ವೀಕಾರ ಮಾಡಿದ್ದೀವಿ. ಖಂಡಿತವಾಗಿಯೂ ಚರ್ಚೆಗೆ ಬರ್ತೀವಿ. ಪ್ರಜಾಪ್ರಭುತ್ವ ಅಂದರೆ ಡೆಮಾಕ್ರಸಿ ಅಂದರೆ ಚರ್ಚೆನೇ ಆಗಬೇಕು. ಯಾರಾದ್ರು ಇರಬೇಕು ಅಂತ ಹೇಳಿದೀನಿ. ಸಿ.ಟಿ. ರವಿ ಜೊತೆ ಮಾಡಬೇಕು, ಪಕ್ಷದ ಅಧ್ಯಕ್ಷರ ಜೊತೆ ಮಾಡಬೇಕು, ಮಾಜಿ ಮುಖ್ಯಮಂತ್ರಿಗಳ ಜೊತೆ ಮಾಡಬೇಕು. ಟೈಮ್ ಕೊಡ್ತೀನಿ. ನಾಟ್ ಗೋ ಬ್ಯಾಕ್. ಅದನ್ನ ಎಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈಗ ನಮ್ಮ ಪ್ರಯಾರಿಟಿ ಇದಿದೆ. ಐ ವಿಲ್ ನಾಟ್ ಗೋ ಬ್ಯಾಕ್. ಐ ಆಮ್ ರೆಡಿ ಟು ಪಾರ್ಟಿಸಿಪೇಟ್. ವಿತ್ ಹೂಮ್ ಟು ಪಾರ್ಟಿಸಿಪೇಟ್ ವಿಲ್ ಟೇಕ್ ಎ ಕಾಲ್. ಕೆಲವರು ಜೈಲು ಹೋಗೋ ದಾರಿಲಿರೋರು, ಜೈಲಿಗೆ ಹೋಗಿ ಬಂದಿರೋರು, ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಅವ್ರ ಪ್ರಾಮಾಣಿಕತೆ ಏನು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿಲ್ವಾ? ಅವ್ರು ಎಷ್ಟು ಪ್ರಾಮಾಣಿಕರು ಅಂತ ಹೇಳಿ ಎಲ್ಲ ನನ್ನ ಬಾಯಿಲೆ ಯಾಕೆ ಹೇಳ್ತೀರಿ? ಈಗ ಕೆಲವರು ಜೈಲಿನ ದಾರಿಲಿದ್ದಾರೆ, ಕೆಲವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಜೈಲ್ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲ ಈಗ ಕೆಲವು ವಿಷಯ ಈಗಲೇ ಹೇಳಬಾರ್ದು, ಅದು ಕ್ಲೈಮಾಕ್ಸಿಗೆ ಬಂದಾಗ ಹೇಳೋಣ. ಈಶ್ವರಪ್ಪನ ಮೇಲೆ ಏನು ಕೇಸು ಮುಚ್ಚಾಕಿದ್ದಾರೆ ಸ್ಟಾರ್ಟಿಂಗ್ ಡೇನೆ. ಯಡಿಯೂರಪ್ಪನವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಸಿಎಂ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಹೋಮ್ ಮಿನಿಸ್ಟ್ರಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರು. ಆಮೇಲೆ ಹೆಂಗೆ ಬಿ ರಿಪೋರ್ಟ್ಗೆ ಫೈಲ್ನ ಮಾಡ್ತಾ ಇದ್ದಾರೆ, ಇದು ದೇರ್ ಆಸ್ ಎವಿಡೆಂಟ್. ಅವರೆಲ್ಲ ಕೆಲಸ ಕೂಡ ಎಲ್ಲ ಮಾಡಿರೋದು ಹೋಗಿರೋದಕ್ಕೆಲ್ಲ ಇದೆ. ಸರ್ಕಾರನೇ ಮುಚ್ಚಾಕ್ಬೇಕು ಅಂತ ಹೇಳಿ ಪ್ರಾರಂಭದಿಂದನೇ ಒಂದು ಪ್ಲಾನ್ ಹಾಕಿ ಮಾಡಿದೆ. ಅದು ಫಸ್ಟ್ ಈ ಭ್ರಷ್ಟಾಚಾರದ ಬಗ್ಗೆ ಫಸ್ಟ್ ಈಗ ತೀರ್ಮಾನ ಆಗಬೇಕು. 40% ಭ್ರಷ್ಟಾಚಾರದ ಬಗ್ಗೆ ತೀರ್ಮಾನ ಆಗಬೇಕು. ನಿಮ್ಮ ಒಳಗಿರುವಂತ ವೈಮನಸ್ಯ ಸಿದ್ದು DKC ಅವರು, ಪರಮೇಶ್ವರ್ ಅವರು, ನೆನ್ನೆ ಖರ್ಗೆ ಅವರು, MB ಪಾಟೀಲ್ ಅವರು ಒಬ್ಬೊಬ್ರು ನನ್ನ ಜಾತಿ ಹಿಡ್ಕೊಂಬಿಟ್ಟವ್ರೆ. ಒಬ್ಬೊಬ್ರು ನನ್ನ ಜಾತಿಗೆ ಬಾವುಟ ಹಾರಿಸ್ತಾ ಇದ್ದಾರೆ. ಏನ್ ಜಾತಿಗಳೇನು ಅಷ್ಟು ಚೀಪಾಗ ಇವ್ರು ಲೆಕ್ಕ ಮಾಡ್ತಾರೆ? ನಾನು 4 ಬಾರಿ MLA ಆಗಿದ್ದೀನಿ, 2 ಬಾರಿ ಮಂತ್ರಿ ಆಗಿದ್ದೀನಿ. ನಾನು ಇವತ್ತು ಪೊಲಿಟಿಕಲ್ ಬರೋಕ್ಕೆ ಕಾರಣ ಯಾರು ಗೊತ್ತಾ? ನಮ್ಮ ಮುಸಲ್ಮಾನ್ ಗುರುಗಳೆಲ್ಲ ನನ್ನ ಒಕ್ಕಲಿಗರು ಸ್ವಾಮೀಜಿ ಆದಿ ಚಿಂಚಿನ ಸ್ವಾಮೀಜಿ ನನ್ನ 2002ರಲ್ಲಿ ದೇವೇಗೌಡರು ಬೈ ಎಲೆಕ್ಷನ್ ಅಲ್ಲಿ ನಿಂತಿದ್ರು. ಆ ಟೈಮಲ್ಲಿ ನಾನು ಮಟ್ಟದ ಹುಡುಗ. ನಾನು ಇವತ್ತು ರಾಜಕೀಯಕ್ಕೆ ಬರೋಕ್ಕೆ ಕಾರಣ ನನಗೆ ನನ್ನ ಸ್ವಾಮೀಜಿ, ನನ್ನ ಗುರುಗಳು ಆದಿ ಚಿಂಚಿರಿ ಸ್ವಾಮೀಜಿ. ಒಬ್ಬ ರಾಜಕಾರಣಿಗೆ ಒಬ್ಬ ಯಾರೋ ಒಂದು ಗುರು ಇರ್ತಾನೆ, ಕರೆಕ್ಟ್ ತಾನೆ? ರಾಜಕೀಯ ಗುರು ಇರ್ತಾನೆ. ನನ್ನ ಗುರುಗಳು ಯಾರು ಹೇಳಿ? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ನನ್ನ ರಾಜಕೀಯ ಗುರು ಯಾರು? ನಮ್ಮ ದೇವೇಗೌಡರು ನನ್ನ ರಾಜಕೀಯ ಗುರು. ಅವ್ರು 2005ರಲ್ಲಿ ನನ್ನ ಗೆಲ್ಲಿಸಿ ಈ ಮಟ್ಟಕ್ಕೆ ಬೆಳೆಸಿರೋದು ದೇವೇಗೌಡರಿಂದ ಈ ಮಟ್ಟಕ್ಕೆ ಬೆಳೆಸಿರೋದು. ಕಾಲ ಇತ್ತು, ಸಾಬ್ರು ಓಟ್ ಹಾಕಿರ್ ಮಾತ್ರ ಅಧಿಕಾರಕ್ಕೆ ಬರೋದು ಅನ್ನುವಂಥ ಒಂದು ಕಾಲ ಇತ್ತು. ಆ ಕಾಲ ಹೋಗಿ ಬಹಳ ಕಾಲ ಆಯಿತು ಜಮೀರ್ ಬಾಯ್. ಆ ಕಾಲ ಹೋಗಿ ಬಹಳ ಕಾಲ ಆಯಿತು. ನಿಮಗೆ ತನ್ನ ವೋಟ್ ಬ್ಯಾಂಕನ್ನು ತೋರಿಸಿ ಹೆದರಿಸ್ಕೊಳ್ಳುವಂಥ ಕಾಲ ಹೋಗಿ ಬಹಳ ಕಾಲ ಆಗಿದೆ. ಆ ಕಾಲ ಇಲ್ಲ. ನಾವು ವೋಟ್ ಹಾಕಿದ್ರೆ ಮಾತ್ರ ಗೆಲ್ತಾರೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ರಲ್ಲ, ಆ ಕಾಲ ಇಲ್ಲ. ಆ ಕಾಲ ಹೋಗಿ ಬಹಳ ಕಾಲ ಆಗಿದೆ. ಈಗ ಭಾರತ್ ಮಾತಾ ಕಿ ಜೈ ಅಂದರೆ ಮಾತ್ರ ರಾಜಕಾರಣ, ಭಾರತ್ ಮಾತಾ ಕಿ ಜೈ ಅಂದರೆ ಮಾತ್ರ ಬದುಕು. ಅದು ನೆನ್ಪಿಟ್ಕೊಂಡ್ಲಿ ಜಮೀರ್ ಬಾಯ್. ನಮ್ಮಲ್ಲಿ ಎಲ್ಲರದು ಆಗ್ಬೇಕಂದ್ರೆ ಎಲ್ಲ. ಈಗ ಅಶೋಕ್ ಆಸೆ ಇಲ್ವಾ? ಬಿಡಿಸಿ ಹೇಳ ನಾನು ಅಶೋಕ್ ಅವ್ರಿಗೆ ಬಿಡಿಸಿ ಹೇಳ ನಾನು. ಅಶೋಕ್ ಆಸೆ ಇದೆ, ಅಶೋಕ್ ಆಸೆ ಇಲ್ವಾ? ಸಿ.ಟಿ. ರವಿಗೆ ಆಸೆ ಇಲ್ವಾ? ಅಶೋಕ್ನ ಓಟಕ್ಕೆ ಆಗಿ ಸಿ.ಟಿ. ರವಿ ಆಗ್ಬೇಕಂತ ಇದ್ದಾರೆ. ಅವರಲ್ಲೇ ಕಾಂಪಿಟೇಷನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇಬ್ಬರು ಗಣ್ಯರು ಎರಡೂ ಪಕ್ಷದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರು, ಕಾಂಗ್ರೆಸ್ ವಕ್ತಾರರು, ಹಾಗೆ HG ಮಹೇಶ್ ಅವರು, ಬಿಜೆಪಿ ವಕ್ತಾರರು, ಇಬ್ಬರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇದಾಗಿ ರಮೇಶ್ ಬಾಬು ಅವ್ರನ್ನ ಕೇಳಿಕ್ ಬಯಸ್ತೀನಿ. ರಮೇಶ್ ಬಾಬು ಅವರೇ, ಸಿದ್ದರಾಮೋತ್ಸವ ಅನೌನ್ಸ್ ಆದ ನಂತರದ ಎಫೆಕ್ಟು ಸಿಎಂ ಕುರ್ಚಿಯ ಫೈಟಿಗೆ ಕಾರಣ ಆಗಿದೆಯಾ? ಇಲ್ಲ ಇದು ಭಿನ್ನಾಭಿಪ್ರಾಯ, ಎಲ್ಲ ಫ್ರೆಂಡ್ಲಿ ಫೈಟ್ ಅಂತ ಈಗಲೂ ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳ್ತೀರಾ? ಸನ್ಮಾನ್ಯ ಜಮೀರ್ ಅಹಮದ್ ಅವರು ಹೇಳದಂತ ಹೇಳಿಕೆ ಇದೆ, ಅದು ಅನಪೇಕ್ಷಿತ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಸಹ ನಮ್ಮ ಏನಾದ್ರು ಅಭಿಪ್ರಾಯಗಳಿದ್ರೆ ಅದು ಚುನಾವಣಾ ಸಮಯದಲ್ಲಿ CLP ಸಭೆನಲ್ಲೋ ಅಥವಾ ಪಕ್ಷದ ಒಂದು ವೇದಿಕೆನಲ್ಲೋ ಚರ್ಚೆ ಮಾಡ್ಬೇಕಾಗತ್ತೆ. ಬಹುತೇಕ ಒಂದು ಸಮುದಾಯದ ಒಂದು ಸಭೆ ಆದಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮ್ಮ ಪಕ್ಷದ KPCC ಅಧ್ಯಕ್ಷ ಅಂತ ಶಿವಕುಮಾರ್ ಅವರು ಸಮುದಾಯದ ಒಂದು ಒಲವನ್ನ ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಮಾಡಿದ್ದಾರೆ. ಅದರಲ್ಲೇನೋ ತಪ್ಪು ಹುಡ್ಕೊಂತ ಅವಶ್ಯಕತೆ ಇರ್ಲಿಲ್ಲ. ಅದೇ ರೀತಿ ಅಮೃತ ಮಹೋತ್ಸವ, ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವ ಕಾರ್ಯಕ್ರಮ ನಮ್ಮ AICC ನಾಯಕರ ಒಂದು ಒಪ್ಪಿಗೆಯನ್ನ ಪಡ್ಕೊಂಡು ಅದನ್ನ ಪಕ್ಷಾತೀತವಾಗಿ
ಪಕ್ಷದ ಸಂಘಟನೆಗೆ ಪೂರಕವಾಗಿ, ಪಕ್ಷಾತೀತವಾಗಿ ಮತ್ತೆ ಪಕ್ಷ ಸಂಘಟನೆಗೆ ಪೂರಕವಾಗಿ ಆ ಸಮಾವೇಶ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ಹಾಗಾಗಿ ಅದರಲ್ಲೇನು ತಪ್ಪು ಇಲ್ಲ. ಇವತ್ತು ಪಕ್ಷದಲ್ಲಿ ನಾವು ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಚೌಕಟ್ಟಿನೊಳಗೆ ಕೆಲಸ ಮಾಡ್ಬೇಕಾದ್ರೆ ನಾವು ಸ್ವಯಂ ನಿಯಮಗಳನ್ನ ಹಾಕೋಬೇಕಾಗುತ್ತೆ. ಮತ್ತೆ ಇವತ್ತು ಇನ್ನ ಚುನಾವಣೆಗೆ 9 ತಿಂಗಳ ಸಮಯ ಇದೆ. ಈ ಚುನಾವಣಾ ಸಮಯದಲ್ಲಿ ನಾವು ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳುವಂತದ್ದು, ಗೊಂದಲಕ್ಕೆ ಅವಕಾಶ ಮಾಡುವಂತದ್ದು ಯಾರು ಮಾಡಬಾರ್ದು. ಅದನ್ನೇ ಕೆಪಿಸಿ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಕಠಿಣವಾದ ಭಾಷೆನಲ್ಲಿ ಹೇಳಿದ್ದಾರೆ. ಪಕ್ಷದ ಕೆಲಸ ಮಾಡಿ ನಮ್ಮ ಮಾತನ್ನ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವರು ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಆದ ನಂತರ ಅನೇಕ ಕಾರ್ಯಕ್ರಮಗಳನ್ನ ನಿರಂತರವಾಗಿ 24x7 ಅವ್ರು ನಿದ್ದೆನೋ ಮಾಡ್ತಾ ಇಲ್ವೋ ಆ ಮಟ್ಟಿಗೆ ಕಾರ್ಯಕ್ರಮ ಕೊಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ CLP ನಾಯಕರು, ಒಬ್ಬ CLP ನಾಯಕರಾಗಿ ಸರ್ಕಾರದ ವೈಫಲ್ಯಗಳನ್ನ ಸದನದ ಒಳಗಡೆ ಮತ್ತು ಆಚೆ ಕಡೆ ವ್ಯವಸ್ಥಿತವಾಗಿ ಸರ್ಕಾರವನ್ನ ಬೆತ್ತಲೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ 40% ಆರೋಪಗಳಿರ್ಬೋದು, ಅಥವಾ PSI ಸ್ಕ್ಯಾಮ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಸ್ಕ್ಯಾಮ್ ಇರ್ಬೋದು, ಅಥವಾ ಲೋಕಸೇವಾ ಆಯೋಗದಲ್ಲಿ ಆಗ್ತಕ್ಕಂಥ ನೇಮಕಾತಿ ಅಕ್ರಮಗಳಿರ್ಬೋದು, ಬೆಲೆ ಏರಿಕೆ ಇರ್ಬೋದು, GST ವಿಚಾರ ಇರ್ಬೋದು, ಜನ ಬೇಸತ್ತಿದ್ದಾರೆ. ಇದರ ಲಾಭವನ್ನ ಕಾಂಗ್ರೆಸ್ ನೀವು ಹೇಳ್ತಿರೋದು ಕರೆಕ್ಟ್ ಸರ್. ಕಾಂಗ್ರೆಸ್ ಒಂದು ಒಳ್ಳೆ ಜೋಶಲ್ಲೇ ಮುನ್ನುಗ್ತಾ ಇದೆ, ಅದನ್ನ ತನ್ನ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆನೂ ಕೂಡ ಸಹಜವಾಗಿ ಉದ್ಭವಿಸ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ ಸರ್. ಮಹೇಶ್ ಅವರದ್ದು ಕೂಡ ಒಂದು ರಿಯಾಕ್ಷನ್ ತಗೊಳ್ತೀನಿ. ಮಹೇಶ್ ಅವರೇ, ತುಂಬಾ ಅತ್ಯುತ್ಸಾಹದಲ್ಲಿದ್ದಾರೆ ಕಾಂಗ್ರೆಸ್ನವರು. ನಾವು ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅನ್ನುವ ಒಂದು ಕಲ್ಪನೆಯಲ್ಲೇ CM ಸ್ಥಾನಕ್ಕೋಸ್ಕರ ಸಾಕಷ್ಟು ಜನ ಪೈಪೋಟಿಯನ್ನ ಓಡ್ತಾ ಇರುವಂತದ್ದು. ಇದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ಇಷ್ಟೊಂದು ಜೋಶ್ಗೆ? ಬಿಜೆಪಿ ಸರ್ಕಾರದ ವೈಫಲ್ಯವನ್ನ ನಾವು ಹತ್ತಿಕ್ತೀವಿ, ಜನರು ನಮ್ಮ ಪರವಾಗಿ ಇದ್ದಾರೆ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಬಂದಿದ್ಯಾ? ಇಲ್ಲ, ನಾ ಹೇಳ್ತೀನಲ್ಲ, ಏನು ಕಾರಣನೂ ಇಲ್ಲ, ಎಂತದಿಲ್ಲ. ಇದು ಮುಂಗೇರಿ ಲಾಲ್ ಕಸಿನ್ ಸಪ್ನೆ ಅಂತ ಹೇಳಿ. ಕಾಂಗ್ರೆಸ್ ನೀವು ಜಸ್ಟ್ ಒಂದು ನೋಡಿ, ಇಡೀ ದೇಶದ ಸಿನಾರವನ್ನು ನೋಡಿ, ಕಾಂಗ್ರೆಸ್ ಎಲ್ಲಿದೆ ಅನ್ನುವಂಥದ್ದು ತಾವು ಅರ್ಥ ಮಾಡ್ಕೋಬೇಕು. ಅನೇಕ ರಾಜ್ಯಗಳಲ್ಲಿ, ದೇಶದ 16 ರಾಜ್ಯಗಳಲ್ಲಿ ಜೂನಿಯರ್ ಪಾರ್ಟ್ನರ್ಸ್ ಇದ್ದಾರೆ. 1 ಸೀಟು 2 ಸೀಟು 3 ಸೀಟು ಅಷ್ಟು ಗೆಲ್ಲಕ್ಕಾಗದೆ ಇರುವಂತ ದಾರುಣ ಸ್ಥಿತಿಯಲ್ಲಿ ಕಾಂಗ್ರೆಸ್. ಬಟ್ ನಮ್ಮ ರಾಜ್ಯದಲ್ಲಿ ಹಂಗಿಲ್ಲ ಸರ್. ಕರ್ನಾಟಕದಲ್ಲಿ ಏನು ಪ್ರಸ್ತುತ ತಾವೇನ್ ಚರ್ಚೆ ಮಾಡ್ತಾ ಇದ್ದೀರಿ, ಇದು ಒಂದು ಪ್ಲಾನ್ಡ್ ಒಂದು ಸ್ಟ್ರಾಟಜಿಕಲ್ ಟೂಲ್ ಕಿಟ್ ಇನ ಬಾಯ್. ಇದು ಏನಪ್ಪಾ ಅಂತಂತಂದ್ರೆ, ಇಡೀ ಮಾಧ್ಯಮದಲ್ಲಿ ಸ್ಪೇಸ್ ಅಲ್ಲಿ ಸದಾ ಇರ್ಬೇಕು ಅನ್ನೋಕ್ಕೋಸ್ಕರ ಮಾಡಿರ್ತಕ್ಕಂತ ಒಂದು ದೊಡ್ಡ ಒಂದು ಪಿತೂರಿಯ ಭಾಗ ಅಷ್ಟೇನೆ. ಇದೇನು ಯಾರು ದಡ್ರೇನ ನೋಡಿ, ಯಾರ ಮುಖ ನೋಡ್ಬಿಟ್ಟು ಯಾರು ಕೂಡ ರಾಜಕಾರಣದಲ್ಲಿ ಒಂದು ಜಾತಿ ಸರಸಾಗಟವಾಗಿ ಅದನ್ನ ಬೆಂಬಲಿಸುತ್ತೆ ಅಂತ ಭಾವಿಸಿ ರಾಜಕಾರಣದ ಆ ದಿನಗಳು ಕಳೆದು ಹೋಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ರಾಜಕಾರಣ ಕನಕಪುರ ಬಿಟ್ಟು ಪಕ್ಕದ ಗಡಿಗೆ ದಾಟಕ್ಕೆ ಸಾಧ್ಯ ಇಲ್ಲ. ಇನ್ಯಾರು ಸಿದ್ದರಾಮಯ್ಯನವರು ಸ್ವತಃ ಚಾಮುಂಡೇಶ್ವರಿಯಲ್ಲಿ 35,000ಕ್ಕಿಂತ ಹೆಚ್ಚು ಮತಗಳಲ್ಲಿ ಸೋತು ಅವರು ಒಂಥರ ಅಲೆಮಾರಿ ತರ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಉಡ್ಕೊಂಡು ಹೋಗಿರುವಂತ ಕಾರಣ. ನಾ ಹೇಳಿದ್ನಲ್ಲ, ನಿಮ್ಮಲ್ಲಿ ಓಕೆ, ನೀವೀಗ ಒಂದು ಎಕ್ಸಾಂಪಲ್ಗಳು ಹೇಳಿದ್ರಲ್ಲ, ಯಡಿಯೂರಪ್ಪನವ್ರು ಬಿಟ್ಟು ಇನ್ಯಾರಿದ್ದಾರೆ ತಮ್ಮ ಜಿಲ್ಲೆಯಿಂದ ಹೊರತಾಗಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಶಾಸಕರನ್ನ ಗೆಲ್ಲಿಸ್ಕೊಳ್ಳುವಂತವ್ರು ಯಾರಿದ್ದಾರೆ ಸರ್? ನಿಮ್ಗೆ ಒಂದ್ ವಿಷಯ ಹೇಳ್ತೀನಿ. ಬಿಜೆಪಿ ಅಂತ ಹೇಳಿರ್ತಕ್ಕಂಥ ಒಂದು ಹೆಸರೊಂದೇ ಸಾಕಾಗಿದೆ ಇಡೀ ಜಗತ್ತಿನ. ಈಗ ಸ್ಟ್ಯಾಂಡ್ ಆಗಿರುವಂತದ್ದು ನರೇಂದ್ರ ಮೋದಿ ಅವರ ಹೆಸರಲ್ಲಿ. ಹಾಗಾದ್ರೆ ಬಿಜೆಪಿ ಒಪ್ಕೊಳ್ತಾ ಇದ್ದೀರಾ? ಮಾತನಾಡ್ತಾ ಹೋಗ್ತೀನಿ ಇಬ್ರು ಕೂಡ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತ ಸಮಯ, ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡ್ತೀನಿ. ಕಾಂಗ್ರೆಸ್ ನಲ್ಲಿ ಒಂದ್ ರೀತಿಯಾದಂತಹ ಆಂತರಿಕ ಯುದ್ಧನೇ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ರಮೇಶ್ ಬಾಬು ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ, ಕಾಂಗ್ರೆಸ್ ನಾಯಕರು. ರಮೇಶ್ ಬಾಬು ಅವರೇ, ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ 25 ಸ್ಥಾನಗಳಿಗೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚಿನ ಸ್ಥಾನ ಗೆದ್ರಿ. ಮೊನ್ನೆ ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಮಬಲದ ಹೋರಾಟವನ್ನ ಮಾಡಿ ಸಮಬಲದ ಕ್ಷೇತ್ರಗಳನ್ನ ಗೆಲ್ತೀರಾ. PSI ಸ್ಕ್ಯಾಮ್ ಆಗಿರ್ಬೋದು, 40% ಕಮಿಷನ್ ವಿಚಾರದ ಆಗಿರ್ಬೋದು, ಬೆಲೆ ಏರಿಕೆ ವಿಚಾರ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ಮಾಡ್ತಾ ಇದೆ. ಜನರ ಮನಸ್ಸನ್ನ ಗೆಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಬೇಸರ ಆಗ್ತಾ ಇಲ್ವಾ? ಇಂಥ ವಿಚಾರಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೊಡ್ತಾ ಕೊಡುತ್ತೆ ಅಂತ ಆಸ್ ಎ ಕಾಂಗ್ರೆಸ್ ಮ್ಯಾನ್? ಡೆಫಿನೆಟ್ಲಿ ಅಕ್ಸೆಪ್ಟೆಡ್ ಯುವರ್ ವರ್ಡ್ಸ್, ಅದ್ರಲ್ಲಿ ಎರಡನೇ ಮಾತಿಲ್ಲ. ನನಗೇನು ಅದು ಮುಜುಗರ ಇಲ್ಲ. ಆಗಿರ್ತಕ್ಕಂಥ ತಪ್ಪುಗಳನ್ನ ಒಬ್ಬ ರಾಷ್ಟ್ರೀಯ ಪಕ್ಷವಾಗಿ ನಾವು ತಪ್ಪುಗಳನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು. ಇವತ್ತು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಮುಜುಗರ ಮಾಡುವಂತ ವಿಚಾರ, ಅದನ್ನ ನಮ್ಮ ನಾಯಕರುಗಳು ಸರಿಪಡಿಸ್ಕೋಬೇಕು. ಯಾರು ಸಹ ಬೀದಿಯಲ್ಲಿ ನಿಂತ್ಕೊಂಡು ಮಾರಾಡಂತ ಕೆಲಸವನ್ನ ಮಾಡಬಾರ್ದು. ಅದ್ರ ಬಗ್ಗೆ ನಾನು ಯಾವುದೇ ಮುಜುಗರ ಇಲ್ದಲೆ ತಮ್ಮ ಕೊಟ್ಟಂತ ಸಲಹೆನ ಒಪ್ಕೋತೀನಿ. ಅಟ್ ದ ಸೇಮ್ ಟೈಮ್ ನನ್ನ ಸ್ನೇಹಿತರು ಹೇಳಿದ್ರು ಟೂಲ್ ಕಿಟ್ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ಬೋದು.
ಅವರು ಈ ಚುನಾವಣೆಯನ್ನು ಈ ಟೂಲ್ ಕಿಟ್ಗಳು ಇಟ್ಕೊಂಡು ಅಪಪ್ರಚಾರ ಮಾಡಿ 10 ಬಾರಿ ಸುಳ್ಳನ್ನ ಸತ್ಯ ಅಂತ ಹೇಳಿ ಚುನಾವಣೆ ಗೆಲ್ತಕ್ಕಂಥದ್ದು ಟೂಲ್ ಪ್ರವೀಣ್ ಈ ದೇಶದಲ್ಲಿ ಯಾರಾದಿದೆ ಅದು ಬಿಜೆಪಿ ಅವರು. ನಮ್ಗಿರ್ತಕ್ಕಂಥ ಪ್ರಶ್ನೆ ತಾವ್ ಹೇಳ್ದಂಗೆ ಅವ್ರು ಹೇಳಿದ್ರು ಕನಕಪುರ ಬಿಟ್ಟು ಆಚೆ ಹೋಗಿಲ್ಲ ಡಿ ಶಿವಕುಮಾರ್ ಅಂತೇಳಿ. ಇವ್ರಿಗೆ ಮುಟ್ಕೊಂಡ್ ನೋಡ್ಕೋಬೇಕು ಹಂಗ್ ಕೊಟ್ಟಿದ್ದಾರೆ. ಮೊನ್ನೆ ಪದವೀಧರ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಗೆದ್ದಿಲ್ಲ ಕಾಂಗ್ರೆಸ್ ಪಕ್ಷ. ಸರ್ ಒಂದು ಸಿಂಪಲ್ ಆಗಿ ಕೇಳ್ಬಿಡ್ತೀನಿ ರಮೇಶ್ ಬಾಬು ಅವರೇ, ಸಮಯಾವಕಾಶ ಕಡಿಮೆ ಇರುವಂತ ಹಿನ್ನೆಲೆಯಲ್ಲಿ ಒಕ್ಕಲಿಗರ ಒಂದು ಬೆಂಬಲವನ್ನ ಕೇಳಿದ್ರು ಡಿ ಕೆ ಶಿವಕುಮಾರ್. ಹೌದು, ಜೆಡಿಎಸ್ಗೆ ಹತ್ತತ್ರ 60% ಅಷ್ಟು ಒಕ್ಕಲಿಗರು ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತದ್ದು. ಆ ವೋಟ್ಸ್ ನ ಡೈವರ್ಟ್ ಮಾಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಅನ್ನ ಕೇಳಿದ್ದನ್ನ ಕಾಂಗ್ರೆಸ್ ನಾಯಕರೇ ತಪ್ಪಾಗಿ ಅರ್ಥೈಸ್ಕೊಳ್ತಾ ಇದ್ದಾರಾ? ಇದ್ರಲ್ಲೇ ಎಡುತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು? ಖಂಡಿತ ನೋಡಿ, ನಥಿಂಗ್ ರಾಂಗ್ ಇನ್ ದಟ್. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಓಟನ್ನ ಕೇಳುವಂತದ್ದು, ಸತೀಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಸಮುದಾಯ ಓಟನ್ನು ಕೇಳುವಂತದ್ದು, ಪರಮೇಶ್ವರ್ ಸಾಹೇಬ್ರು ದಲಿತ ಓಟನ್ನು ಕೇಳುವಂತದ್ದು, ಸಿದ್ದರಾಮಯ್ಯನವರು ಹಿಂದೂ ಓಟ್ ಕೇಳುವಂತದ್ದು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂತದ್ದು, ಅದರಲ್ಲಿ ಯಾವ್ದು ತಪ್ಪ. ನಾವು ಚೆಂಗಲ್ರಾಯ್ ರೆಡ್ಡಿ ಅವರಿಂದ ಹಿಡಿದು ಇಲ್ಲಿಯವರೆಗೆ ಚೆಂಗಲ್ರಾಯ್ ರೆಡ್ಡಿ ಇರ್ಬೋದು, ಕೆಂಗಲ್ ಹನುಮಂತಯ್ಯರವರು ಇರ್ಬೋದು, ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಇರ್ಬೋದು, ಹಲವಾರು ಆ ಸಮುದಾಯದ ನಾಯಕ. ಕೊನೆದಾಗ ಮಹೇಶ್ ಅವ್ರನ್ನೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಮಹೇಶ್ ಅವರೇ, ಕೊನೆದಾಗ ಏನ್ ಹೇಳಿಕ್ ಬಯಸ್ತೀರಾ? ಸಿಕ್ಕಿರುವಂತ ಒಂದು ಅಸ್ತ್ರವನ್ನ ಹಬ್ಬವನ್ನಾಗಿ ಮಾಡ್ಕೊಳ್ತಾ ಇದೀರ ಆಲ್ರೆಡಿ, ಒಳ್ಳೆ ಚಾನ್ಸ್ ಇದು. ಅಲ್ಲೆಲ್ಲ ಸಹಜವಾಗಲ್ಲ ನೋಡಿ. ಇಡೀ ಕಾಂಗ್ರೆಸ್ ಅಂತಕ್ಕಂಥದ್ದು ಒಡೆದು ಹೋಗಿರ್ತಕ್ಕಂಥ ಅದನ್ನ 1-3 ಬಾಗಿಲು ತರ ಇಡೀ ಕಾಂಗ್ರೆಸ್ ರ್ಯಾಂಕ್ ಅಂಡ್ ಫೈಲ್ ಹೊಡೆದೋಗ್ಬಿಟ್ಟಿದೆ. ಬಹಳ ದುರ್ದೈವ ದುರಂತ ಅಂದ್ರೆ ಬಸವಣ್ಣನ ಹುಟ್ಟಂತ ಈ ನಾಡಿನಲ್ಲಿ ಜಾತಿ 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 ಅಂತ ಹೇಳಿ, ಕುಲ ಅಂತ ಹೇಳಿ ನನ್ನ ಜಾತಿ. ಮಹೇಶ್ ಅವರೇ, ಈ ಸ್ಟೇಟ್ಮೆಂಟ್ ಮಾತ್ರ ಒಪ್ಪಲ್ಲ. ಜಾತಿ ಇಟ್ಕೊಂಡೇ ಎಲ್ಲರೂ ಇಲ್ಲಿ ಮತವನ್ನ ಕೇಳ್ತಾ ಇರುವಂತದ್ದು. ಜಾತಿ ರಾಜಕಾರಣ ಹೊರತಾಗಿ ಯಾರು ಕೂಡ ಮಾಡ್ತಾ ಇಲ್ಲ ಸರ್. ಇದನ್ನ ಆತ್ಮಸಾಕ್ಷಿಯಾಗಿ ಒಪ್ಕೊಂಡ್ಬಿಡಿ, ಯಾರು ಇದನ್ನೇನ್ ಮಾಡ್ತಾ ಇಲ್ಲ. ನೀವ್ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನಂತೂ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾ ಹೇಳ್ತೀವಿ ಕಡೆ ನಾವೆಲ್ಲೂ ಭಾರತೀಯರು, ಆ ಆಧಾರದ ಮೇಲೆ ಚುನಾವಣೆ ಮಾಡಬೇಕು. ಇದ್ಯಾವ್ದು ಜಾತಿ? ಇದು ಮಾತ್ರ ಆ ಜಾತಿ ಈ ಜಾತಿ ಅಂತೇಳಿ ಗೊತ್ತಾಯ್ತು ಬಿಡಿ ಸರ್. ಜಾತಿ ಮೇಲೆ ಎಲ್ಲ ಪಕ್ಷಗಳು. ಮಹೇಶ್ ಅವ್ರೆ, ಯಡಿಯೂರಪ್ಪನವ್ರ ನಂತರ ಬೊಮ್ಮಾಯಿ ಅವ್ರಿಗೆ ಯಾಕೆ ಮುಖ್ಯಮಂತ್ರಿಯಾಗಿ ಮಾಡಿದ್ದು ಅಂತಾನೂ ಗೊತ್ತು ಎಲ್ರಿಗೂ ಕೂಡ. ಯಾರ್ಯಾರ ನಾಯಕರನ್ನ ಯಾಕೆ ಕೇಂದ್ರ ಸಚಿವರನ್ನಾಗಿ ಮಾಡ್ತಾರೆ ಅಂತಾನು ಎಲ್ರಿಗೂ ಗೊತ್ತಿರುವಂತದ್ದೇ ಅಲ್ವಾ. ಜಾತಿ ರಾಜಕಾರಣವನ್ನೇ ಎಲ್ಲರೂ ಮಾಡ್ತಾ ಇರುವಂತದ್ದು, ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂಡ ಇಷ್ಟೋ ತನಕ ನಮ್ಮ ಜೊತೆ ಡಿಬೇಟ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.